ಸರ್ ಲೋಕ್ ಸಾಂಗ್ ರಾಂಪ ಅವ್ರ ಬಗ್ಗೆ ಹೇಳಿದ್ದಾರೆ ಮಾಸ್ಟರ್. 1979ರಲ್ಲಿ ನನ್ನನ್ನು ತಟ್ಟಿ ಎಬ್ಬಿಸಿದಂತ ಕಾರುಣ್ಯ ಮೂರ್ತಿ, 20ನೇ ಶತಮಾನದ ಸಾಟಿ ಇಲ್ಲದ ಮಹಾ ಟಿಬೆಟ್ ಯೋಗಿ. ಲೋಬ್ಸಾ ರಾಂಪ ಅವರು ಟಿಬೆಟ್ ಯೋಗಿಗಳು ಮಾಸ್ಟರ್. ಆಧ್ಯಾತ್ಮಿಕ ಶಾಸ್ತ್ರ ಅಧ್ಯಾಪಕರಲ್ಲಿ ಅಗ್ರಗಣ್ಯರು. 1983ರಲ್ಲಿ ದೇಹತ್ಯಾಗ ಮಾಡಿದವರು ಲೋಬ್ಸಾ ರಾಂಪ. ಯು ಫಾರ್ ಎವರ್ ಅಂತೇಳಿ ಬುಕ್ಸ್ ಬರ್ದಾರ ಎನ್ನುವ ಪುಸ್ತಕ ನನ್ನ ಕೈಯಲ್ಲಿ ಓದಿಸಿ ನನ್ನ ಜೀವನ ಗುರಿಯನ್ನು ನನಗೆ ತಿಳಿಪಡಿಸಿದ ನನ್ನ ಪ್ರಥಮ ಪ್ರಿಯ ಆಧ್ಯಾತ್ಮಿಕ ಪರೋಕ್ಷ ಗುರು ಲೋಬ್ಸಾಂಗ್ ರಾಂಪ. ಸೂಕ್ಷ್ಮ ಶರೀರ ಯಾನವನ್ನು ಕುರಿತು, ದಿವ್ಯ ಚಕ್ಷುವನ್ನು ಕುರಿತು, ಆಕಾಶಿಕ ರೆಕಾರ್ಡ್ಗಳನ್ನು ಕುರಿತು, ಮರಣಾಂತದ ಜೀವನವನ್ನು ಕುರಿತು ನನ್ನ ಅದ್ವಿತೀಯ ಸ್ವಾನುಭವ ಸಹಾಯದಿಂದ ಸಾಟಿ ಇಲ್ಲದ ರೀತಿ ವಿವರಿಸಿದ ಮಹಾಯೋಗೀಶ್ವರನು ಲೋಬ್ಸಾ ರಾಂಪ. 20 ಅದ್ಭುತ ಪುಸ್ತಕಗಳ ರಚನೆಕಾರರು. ರಾಂಪ ಪುಸ್ತಕಗಳನ್ನು ಓದಿದರೇನೆ ನಮಗೆ ಆಧ್ಯಾತ್ಮಿಕ ಶಾಸ್ತ್ರ ಸುಪರಿಚಯ ಆಗುವುದು. ರಿಚರ್ಡ್ ಬಾಕ್ ಸಂಪೂರ್ಣ ಆಧ್ಯಾತ್ಮಿಕ ವಿಕಾಸಕ್ಕೆ ಪರಿಪೂರ್ಣ ಪ್ರತಿರೂಪ ರಿಚರ್ಡ್ ಬಾಂಕ್. ಅವರು ಒಬ್ಬ ಯೋಗಿಗಳು ಮಾಸ್ಟರ್. ಅವರ ಪುಸ್ತಕಗಳು ಜೋನಾಥನ್ ಲಿವಿಂಗ್ಸ್ಟನ್ ಸಿಂಗಲ್, ಇಲ್ಯೂಷನ್ಸ್, ರೂಟೆಡ್ ಟು ನ್ಯೂಟರಿಟಿ, ಬ್ರಿಡ್ಜ್ ಅಕ್ರಾಸ್ ಫಾರೆವರ್, ಒನ್, ರನ್ನಿಂಗ್ ಪ್ರೆಸ್ ಸೇಫ್ಟಿ ಮೊದಲಾದ ಅಸಮಾನ ಆಧ್ಯಾತ್ಮಿಕ ಪುಸ್ತಕ. ಜ್ಞಾನಮಣಿಗಳು ಲೂಸಿಯಸ್ ಎನ್ನುವ ಪುಸ್ತಕದಿಂದ ಆರಿಸಿದ ಒಂದು ಅಣಿಮುತ್ತು. ದಿ ಮಾರ್ಕ್ ಆಫ್ ಯುವರ್ ಇಗ್ನೋರೆನ್ಸ್ ಈಸ್ ದಿ ಡೆಪ್ತ್ ಆಫ್ ಯುವರ್ ಬಿಲೀಫ್ ಇನ್ ಇನ್ಜಸ್ಟಿಸ್ ಅಂಡ್ ಟ್ರಾಜಿಡಿ. ಅಂದರೆ ಅನ್ಯಾಯ, ವಿಷಾದ ಎನ್ನುವುದು ಇದೆ ಎಂದು ನೀವು ಎಷ್ಟು ಪ್ರಬಲವಾಗಿ ನಂಬಿದರೆ ನಿಜಕ್ಕೂ ಅಷ್ಟು ಅಜ್ಞಾನ ನಿಮಗೆ ಇದೆ ಎಂದು ಇದರ ಅರ್ಥ. ತಿಂದರೆ ಉದ್ದಿನ ವಡೆಯೇ ತಿನ್ನಬೇಕು, ಓದಿದರೆ ರಿಚರ್ಡ್ ಬಾಕ್ ಪುಸ್ತಕಗಳನ್ನೇ ಓದಬೇಕು. ಕಾಸ್ಟನೆಡ್ ಡಾನ್ ಇವಾನ್. ಆಧುನಿಕ ಆಧ್ಯಾತ್ಮಿಕ ಶಾಸ್ತ್ರಜ್ಞರಲ್ಲಿ, ಆಧ್ಯಾತ್ಮಿಕ ಶಾಸ್ತ್ರ ಅಧ್ಯಾಪಕರಲ್ಲಿ ಪ್ರಪ್ರಥಮ ಶ್ರೇಣಿಯವರು ಕಾಸ್ಟನೆಡ್ ಡಾನ್ ಇವಾನರ್. ಡಾನ್ ಇವಾನ್ ಅವರು ಹೇಳಿದ ಒಂದು ಸೂತ್ರ: ಜಿಜ್ಞಾಸುವು ಮುಮುಕ್ಷುವು ಆದಾಗ ಸ್ವಲ್ಪ ಕಾಲದಲ್ಲಿಯೇ ಆತನು ಜ್ಞಾನಿಯಾಗಿ ಮಾರ್ಪಟ್ಟು ಸಾಧನೆಯ ಪರಿಸಮಾಪ್ತಿಯ ಮೂಲಕ ಕೊನೆಯ ದೃಷ್ಟನಾಗುತ್ತಾನೆ. ಆಧ್ಯಾತ್ಮಿಕ ವಿದ್ಯಾಭ್ಯಾಸ ವಿಧಿವಿಧಾನ ಕ್ರಮದಲ್ಲಿ ಇರುವವರು 4 ದಶೆಗಳು: ಜಿಜ್ಞಾಸು, ಮುಮುಕ್ಷು, ಜ್ಞಾನಿ, ದೃಷ್ಟ, ಋಷಿ. ಜಿಜ್ಞಾಸು ಅಂದರೆ ಸತ್ಯ ಸಿದ್ಧಿ ಪ್ರಾಪ್ತಿಗೆ ಪ್ರಪ್ರಥಮವಾಗಿ ದೃಢ ನಿಶ್ಚಯನಾದವನು. ಮುಮುಕ್ಷಿ ಅಂದರೆ ಇನ್ನೂ ಸತ್ಯ ಶೋಧನೆಯಲ್ಲಿ, ಸತ್ಯ ಸಾಧನೆಯಲ್ಲಿ ಪೂರ್ತಿಯಾಗಿ ನಿಮಗ್ನನಾದವನು. ಜ್ಞಾನಿ ಅಂದರೆ ಸತ್ಯ ಸಾಧನೆಯ ಅಂತಿಮ ದಶೆಯಲ್ಲಿ ಸತ್ಯ ಸಿದ್ಧಿಯನ್ನು ಹೊಂದಿದವನು. ದ್ರಷ್ಟ ಋಷಿ ಅಂದರೆ ದಿವ್ಯ ಚಕ್ಷುವನ್ನು ಹೊಂದಿದವನು, ಇತರ ಲೋಕಗಳನ್ನು ವೀಕ್ಷಿಸಬಲ್ಲವನು. ಡಾನ್ ಇವಾನ್ ಕುರಿತು ಮತ್ತು ಆತನ ಇತರೆ ಗುರುಗಳ ಸಹಚರರ ಯೋಗ ಸಿದ್ಧರನ್ನು ಕುರಿತು, ಅವರೆಲ್ಲರ ಪರಿಪಕ್ವ ಆತ್ಮಜ್ಞಾನವನ್ನು ಕುರಿತು ಡಾನ್ ಇವಾನ್ ಶಿಷ್ಯನಾದ ಲೋರ್ಸಸ್ ಕಾಸ್ಟನೆಡ್ ಬರೆದಂತ ಅದ್ಭುತ ಪುಸ್ತಕಗಳನ್ನು ಆಂಗ್ಲ ಭಾಷೆ ತಿಳಿದಿರುವವರು ಓದಲೇಬೇಕು, ಅಧ್ಯಯನ ಮಾಡಲೇಬೇಕು. ಮುಮುಕ್ಷುವಿನ ಶತ್ರುಗಳು. 4 ರೀತಿಯ ಶತ್ರುಗಳಿಂದ ಮುಮುಕ್ಷು ಎನ್ನುವವನು ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕು. ಅವು ಭಯ, ಪರಿಮಿತ ಜ್ಞಾನ, ಸಿದ್ಧಿಗಳಿಂದ ಬರುವ ಅಹಂಕಾರ, ವೃದ್ಧತ್ವದ ಸತ್ಯ ಭಾವನೆಗಳು. ಭಯ ಎನ್ನುವುದು ಮುಮುಕ್ಷುವಿನ ಮೊದಲನೆಯ ಶತ್ರು. ಮುಮುಕ್ಷಿ ಮೊದಲು ಎಲ್ಲಾ ರೀತಿಯ ಭಯಗಳನ್ನು ಜಯಿಸಬೇಕು, ಆಗ ಜ್ಞಾನ ಎನ್ನುವುದು ಪ್ರಾರಂಭವಾಗುತ್ತದೆ. ಆದರೆ ಪ್ರಾಥಮಿಕ ಪರಿಮಿತ ಜ್ಞಾನವನ್ನೇ
ಪೂರ್ಣ ಜ್ಞಾನ ಎಂದುಕೊಳ್ಳುವುದು ಅಪಾಯ ಯಾವಾಗಲೂ ಇರುತ್ತದೆ. ಪರಿಮಿತ ಜ್ಞಾನ ಎನ್ನುವುದೇ ಮುಮುಕ್ಷುವಿನ ಎರಡನೆಯ ಶತ್ರು. ಆ ಗಂಡಾಂತರದಿಂದ ತಪ್ಪಿಸಿಕೊಳ್ಳಲಾರದೆ ಸಿದ್ಧಿಗಳು ಪ್ರಾಪ್ತಿಯಾಗುತ್ತದೆ. ಸಿದ್ಧಿಗಳು ಸಂಕ್ರಮಿಸಿದಾಗ ಅಹಂಕಾರ ಸಂಭವಿಸಿದರೆ ಅದೇ ಮತ್ತೆ ಪತನಕ್ಕೆ ದಾರಿಯಾಗುತ್ತದೆ. ಸಿದ್ಧಿಗಳನ್ನು ಸಂಪಾದಿಸಬೇಕು, ಆದರೆ ಗರ್ವ ಬಂದರೆ ನಮ್ಮನ್ನು ನಾವೇ ಕಾಪಾಡಿಕೊಳ್ಳಬೇಕು. ಸಿದ್ಧಿಗಳ ಮೂಲಕ ಬರುವ ಅಹಂಕಾರ ಎನ್ನುವುದೇ ಮುಮುಕ್ಷುವಿನ ಮೂರನೆಯ ಶತ್ರು. ಅದು ಜಯಿಸಿದ ನಂತರವೂ ಸಹ ಅಂತಿಮವರೆಗೂ ದಣಿವಿಗೆ, ಆಯಾಸ, ಸುಸ್ತು ಅಂದರೆ ವೃದ್ಧತ್ವದ ದಣಿವು ಭಾವನೆಗಳಿಗೆ ಎಂದಿಗೂ ಒಳಗಾಗಬಾರದು. ವೃದ್ಧತ್ವದ ದಣಿವು ಭಾವನೆ ಎನ್ನುವುದು ಒಂದು ಮುಮುಕ್ಷುವಿನ ಅಂತಿಮ ಶತ್ರು. ಭಯ, ಪರಿಮಿತ ಜ್ಞಾನ, ಸಿದ್ಧಿಗಳು ಸೃಷ್ಟಿಸುವ ಅಹಂಕಾರ, ವೃದ್ಧತ್ವ, ದಣಿವು ಭಾವನೆಗಳು, ಈ 4 ಶತ್ರುಗಳನ್ನು ಜಯಿಸಬೇಕು. ಹಾಗಿದ್ದಾಗ ಈ ಶತ್ರುಗಳ ಬಾಯಿಯಿಂದ ರಕ್ಷಿಸಿಕೊಳ್ಳುತ್ತಾ ಇರಬೇಕು. ಜೇಮ್ಸ್ ರಾಬರ್ಟ್ಸ್ ಸೇತ್. ಆಧುನಿಕ ಭೌತಿಕ ಶಾಸ್ತ್ರಜ್ಞರಲ್ಲಿ ಐನ್ಸ್ಟೀನ್ ಎಂತಹವರು, ಆಧುನಿಕ ಆಧ್ಯಾತ್ಮಿಕ ಶಾಸ್ತ್ರಜ್ಞರಲ್ಲಿ ಅಂತಹವನು ಸೇತ್ ಕಜನು. ಜೇನ್ ರಾಬರ್ಟ್ಸ್ ಮತ್ತು ರಾಬರ್ಟ್ಸ್ ಇ. ಬಟ್ಸ್ ಆಧ್ಯಾತ್ಮಿಕ ಜೋಡಿ ದಂಪತಿಯರ ಭಗೀರಥ ಆಧ್ಯಾತ್ಮಿಕ ಪ್ರಯತ್ನ ಪ್ರಸಾದವೇ ಸೇತ್ ವಿಜ್ಞಾನ ಎನ್ನುವ ಆಕಾಶಗಂಗೆ. ಸೇತ್ ಅಂದರೆ ಒಬ್ಬ ಮೇಲಿನ ಲೋಕ ಪೂರ್ಣಾತ್ಮ. ಜೇನ್ ರಾಬರ್ಟ್ಸ್ ಎನ್ನುವ ಮಹಿಳೆಯ ಮೂಲಕ 1965ರಿಂದ 1985ರವರೆಗೆ ಚಾನೆಲಿಂಗ್, ಸ್ವಲ್ಪಕಾಲಿಕ ಪರಾಕಾಯ ಪ್ರವೇಶ ಎನ್ನುವ ಪ್ರಕ್ರಿಯೆಯ ಮೂಲಕ ಪರಿಪೂರ್ಣ ಜ್ಞಾನವನ್ನು ಭೂಲೋಕಕ್ಕೆ ತಲುಪಿಸಿದಂಥ ಮಹಾತ್ಮನು. ಸೇತ್ ಪುಸ್ತಕಗಳು ತೆಲುಗಿನಲ್ಲಿ ಇಲ್ಲ. ಏನು ಮಾಡುವುದು? ಆದರೆ ಇಷ್ಟು ದಿನಗಳಿಂದ ಅವಿದಿತ ಯಥಾರ್ಥಂ ಎನ್ನುವ ಹೆಸರಿನಲ್ಲಿ ಒಂದು ಚಿಕ್ಕ ಪುಸ್ತಕ ಮಾತ್ರ ಬಂದಿದೆ. ಭವಿಷ್ಯತ್ತಿನಲ್ಲಿ ಅವರ ಪುಸ್ತಕಗಳು ನಮ್ಮ ದೇಶದ ಎಲ್ಲ ಭಾಷೆಗಳಲ್ಲಿ ಅನುವಾದ ಆಗಬೇಕೆಂದು ಕನಸು ಕಾಣುತ್ತಿದ್ದೇನೆ. ಆದರೆ ಈಗಲೇ ಸೇತ್ ವಿಜ್ಞಾನ ತಿಳಿಯಬೇಕಾದರೆ ಆಂಗ್ಲ ಭಾಷೆ ಬಂದವರನ್ನು ಆಶ್ರಯಿಸಲೇಬೇಕು. ಸೇತ್ ಹೇಳಿದ್ದೆ, ಈ ಭೂಮಿಯ ಮೇಲೆ ಈಗಿರುವ ಅತ್ಯಂತ ಅಸಾಧಾರಣವಾದ ಪರಿಪೂರ್ಣ ಆಧ್ಯಾತ್ಮಿಕ ವಿಜ್ಞಾನ ಪ್ರಕಾಶ. ಲಿಂಡಾ ಗುಡ್ ಮಾನ್, ಮಹಾಯೋಗಿನಿ, ಅಸಾಧಾರಣ ಆಧ್ಯಾತ್ಮಿಕ ಶಾಸ್ತ್ರಜ್ಞಳು ಲಿಂಡಾ ಗುಡ್ ಮಾನ್. ಈ ನಡುವೆ ಸುಮಾರು 300 ವರ್ಷಗಳ ಹಿಂದೆ ತನ್ನ ಭೌತಿಕ ಶರೀರವನ್ನು ತ್ಯಜಿಸಿದಳು. ಅವಳು ಅದ್ಭುತ ರಚನೆ ಲಿಂಡಾ ಗುಡ್ ಮಾನ್ಸ್ ಸ್ಟಾರ್ ಸೈನ್ಸ್ ಕಣಚಿಡಿ ಕುರಟಿ ಎನ್ನುವ ಗ್ರಂಥ ಸ್ಪಿರಿಚುವಲ್ ಸೈನ್ಸ್ ಕುರಿತು ಸರ್ವಸ್ವವೂ ಇರುವ ಸಾಟಿಯಿಲ್ಲದ ಒಳ್ಳೆಯ ಚೊಕ್ಕವಾದ ಪುಸ್ತಕ. ಮಿದುಳು ಎನ್ನುವುದು ಮಾಂಸ ಶರೀರಕ್ಕೆ ಸಂಬಂಧಿಸಿದ್ದು, ದಿವ್ಯ ಚಕ್ಷು ಎನ್ನುವುದು ಸೂಕ್ಷ್ಮ ಶರೀರಕ್ಕೆ ಸಂಬಂಧಿಸಿದ್ದು. ಮನಸ್ಸು ಮಿದುಳಿಗೆ ಮೂಲ, ಅಶಾತ್ಮ ದಿವ್ಯ ಚಕ್ಷುವಿಗೆ ಮೂಲ, ಎಲ್ಲದಕ್ಕೂ ಮೂಲ ಪೂರ್ಣಾತ್ಮ. ಧ್ಯಾನದ ಮೂಲಕ ಈ ಕ್ರಮವನ್ನು ಕುರಿತು ಸಹಾನುಭವಪೂರ್ಣಕವಾಗಿ ತಿಳಿದುಕೊಳ್ಳಬಹುದು. ಆಗ ನಾವು ಸಹ ಲಿಂಡಾ ಅಂತ ಆಧ್ಯಾತ್ಮಿಕ ಶಾಸ್ತ್ರಜ್ಞರಾಗುತ್ತೇವೆ. ಜೀಸಸ್ ಹೇಳಿದರು, ನನ್ನ ತಂದೆಯ ಸೃಷ್ಟಿಯಲ್ಲಿ ಅನೇಕ ಲೋಕಗಳಿವೆ. ನೀವು ಇನ್ನೊಬ್ಬರಿಗೆ ಯಾವ ರೀತಿ ಮಾಡುತ್ತೀರೋ ಅದೇ ರೀತಿಯಾಗಿ ನಿಮಗೂ ಇನ್ನೊಬ್ಬರಿಂದ ಮಾಡಲ್ಪಡುತ್ತದೆ. ಯಾವಾಗ ನಿಮಗೆ ದಿವ್ಯ ದೃಷ್ಟಿ ಲಭಿಸುತ್ತದೆಯೋ ಆಗ ನಿಮ್ಮ ಸೂಕ್ಷ್ಮ ಶರೀರದ ಸಮುದಾಯವೆಲ್ಲ ತೇಜೋಮಯವಾಗುತ್ತದೆ. ಈ ಪ್ರಪಂಚದಲ್ಲಿರುವ ಸಂಪತ್ತಿಗಾಗಿ ಹಾರಾಡಬೇಡಿ. ನಿಜಕ್ಕೂ ಮೇಲಿನ ಲೋಕಗಳ ಸಂಪತ್ತನ್ನು ಹೊಂದಲು ಪ್ರಯತ್ನಿಸಬೇಕು. ಜೀಸಸ್ ಹೇಳಿದಂತೆ ಮಾಡೋಣ. ಯೇಸು ಪ್ರಭುವು ಜೀವಿಸಿದಂತೆ ಜೀವಿಸೋಣ. ಮಹಮ್ಮದ್, ನಿಮ್ಮನ್ನು ಭೂಮಿಯಿಂದ ಮೊಳಕೆ ಒಡೆದು ಗಿಡದಂತೆ ಮೇಲೆ ಬರಬೇಕೆಂದು ಅಲ್ಲಾಹ್ ಮಾಡಿದನು. ಇನ್ನು ಮೇಲೆ ಪುನಃ ನಿಮ್ಮನ್ನು ಭೂಮಿಯೊಳಕ್ಕೆ ಕಳುಹಿಸುತ್ತಾನೆ, ಹೊಸದಾಗಿ ಮತ್ತೊಮ್ಮೆ ಮೇಲೆ ತರುತ್ತಾನೆ.
ನಾವು ಈ ಲೋಕಕ್ಕೆ ಪುನಃ ಪುನಃ ಬರಬೇಕಾಗಿರುತ್ತದೆ ಎನ್ನುವ ಪುನರ್ಜನ್ಮ ಸಿದ್ಧಾಂತವೇ ಇದರ ಅರ್ಥ. ಮುಹಮ್ಮದ್ ಮಕ್ಕಾ ಪಟ್ಟಣದ ಸಮೀಪದಲ್ಲಿ ಇರುವ ಹೀರಾ ಎನ್ನುವ ಬೆಟ್ಟದ ಗುಹೆಯಲ್ಲಿ ಧ್ಯಾನ ಮಾಡಿಕೊಂಡು ಇರುವವರು. ಆಗ ಗಾಬ್ರಿಯೇಲ್ ಎನ್ನುವ ಆಸ್ಟ್ರಲ್ ಮಾಸ್ಟರ್ ಮೂಲಕ ಯೋಗಸಿದ್ಧಿಯನ್ನು ಹೊಂದಿದವರು ಎಲ್ಲಾ ಲೋಕಗಳನ್ನು ದರ್ಶಿಸಿದರು. ಸತ್ಯವನ್ನೆಲ್ಲ ಪ್ರತ್ಯಕ್ಷವಾಗಿ ಸಂಶೋಧನೆ ಮಾಡಿದರು. ವಿಗ್ರಹ ಆರಾಧನೆಯನ್ನು ಬುಡ ಸಮೇತ ಅಳಿಸಿದವರು. ಮುಹಮ್ಮದ್ ಒಬ್ಬ ಮಹಾ ಸುಧಾರಕ, ಒಬ್ಬ ಮಹಾ ಪ್ರವಕ್ತಕ. ಅವರು ತೋರಿಸಿದ ದಾರಿಯಲ್ಲಿ ನಡೆಯುತ್ತಾ ಅವರಂತೆಯೇ ನಿರ್ಗುಣ ಪರಬ್ರಹ್ಮ ಪರಾಯಣರಾಗುವುದೇ ನಮ್ಮ ಗುರಿ. ಜೊರಾಸ್ಟ್ರಿಯನ್ ಮತ ಸ್ಥಾಪಕರಾದ ಜೊರಾಸ್ಟರ್ ಮಹಾಋಷಿ, ಮಹಾದ್ರಷ್ಟ. ಅವರು ಹೇಳಿದ ಒಂದು ಅಣಿಮುತ್ತು, ನಿಮಗೆ ಇರುವುದರಲ್ಲಿ ಯಾವಾಗಲೂ ಸಂತೃಪ್ತಿಯುಳ್ಳವರಾಗಿರಿ. ಆದರೆ ನಿನ್ನೊಂದಿಗೆ, ಅಂದರೆ ನಿಮ್ಮ ಆತ್ಮಾಭಿವೃದ್ಧಿಯಿಂದ ಮಾತ್ರ ಯಾವಾಗಲೂ ಸಂತೃಪ್ತರಾಗಬೇಡಿ. ಮತ್ತೊಂದು ಅಣಿಮುತ್ತು, ನಿಮ್ಮ ಆತ್ಮ ಏನು ಎನ್ನುವ ನದಿಯ ಪ್ರವಾಹ ಎನ್ನುವ ಶೋಧಿಸಿ ನಿಮ್ಮ ವಿಕಾಸ ಆದಿಯನ್ನು ಕುರಿತು ಆಲೋಚಿಸಿ. ಅಂದರೆ ನಿಮ್ಮ ಗತ ಜನ್ಮಗಳನ್ನು ಕುರಿತು, ಪೂರ್ಣಾತ್ಮ ಕುರಿತು ನೀವು ಸಂಶೋಧಿಸಿ ಎನ್ನುವುದೇ ಜೊರಾಸ್ಟರ್ ಸಂದೇಶ. ಜೊರಾಸ್ಟರ್ ಅಂತ ಪರಮ ಆಚಾರ್ಯರೆಲ್ಲರೂ ತಿಳಿಸುವುದೇ ಪರಮ ಸತ್ಯಗಳು, ಅವೇ ಪರಮ ಆಚಾರಗಳು. ಆಚಾರ್ಯರು ಹೇಳಿದ್ದೇ ಆಚರಣೆಯೇ ಆಚಾರ. ಜಲಾಲುದ್ದೀನ್ ರೂಮಿ. ಪರ್ಷಿಯಾ ದೇಶೀಯಾದ ಜಲಾಲುದ್ದೀನ್ ರೂಮಿ ಮಹಾ ಸೂಫಿ ಮಾಸ್ಟರ್. ಸುಮಾರು 700 ವರ್ಷಗಳಾಗಿದೆ ಭೂಮಂಡಲ ಆ ದೃಢತಾರೆಯೊಂದಿಗೆ ಪುಳಕಿತಗೊಂಡು ಅವರು ಹೇಳಿದ ಒಂದು ಸತ್ಯವಾಕ್ಯ, ನಾನು ಖನಿಜದಂತೆ ಸತ್ತು ಗಿಡವಾಗಿ ಬದಲಾಗಿದ್ದೆ, ಗಿಡವಾಗಿ ಸತ್ತು ಪ್ರಾಣಿಯಾಗಿ ಹುಟ್ಟಿದೆನು, ಪ್ರಾಣಿಯಾಗಿ ಸತ್ತು ಮನುಷ್ಯನಾಗಿ ಅವತರಿಸಿದೆನು. ಇನ್ನು ಏತಕ್ಕಾಗಿ ನಾನು ಭಯಪಡಲಿ? ಸಾಯುವುದರಿಂದ ನಾನು ಯಾವಾಗ ನಷ್ಟ ಹೋದೆ? ಅಷ್ಟೇ ಅಲ್ಲ, ಮನುಷ್ಯನಂತೆ ಕೂಡ ಸಾಯುತ್ತೇನೆ. ಸತ್ತು ದೇವತೆಯಾಗಿ ದೇವಲೋಕಗಳಿಗೆ ಹೋಗುವೆನು. ಅಲ್ಲಿಂದ ಕೂಡ ಇನ್ನು ಮೇಲಿನ ಲೋಕಗಳಿಗೆ ಹೋಗಬಹುದು. ಇನ್ನು ಮೇಲೆ ಹೋಗಿ ಯಾರು ಊಹಿಸಲಾರದಂತ ಸ್ಥಿತಿಗೆ ಸೇರುವೆನು. ಆತ್ಮಕ್ಕೆ ಎಷ್ಟೋ ಜನ್ಮಗಳು, ಎಷ್ಟೋ ಲೋಕಗಳು, ಅನಂತವಾದ ಅನುಭವಗಳು. ಜೀವನ ಎನ್ನುವುದು ಅನಂತವಾದ, ಶಾಶ್ವತವಾದ, ಪರಿವಿಧಿಗಳಿಲ್ಲದ ಮಹಾವಿನಿಯೋಗ, ಮಹಾವಿಜ್ಞಾನ ಯಾತ್ರೆ. ಇದೇ ಶ್ರೀ ಜಲಾಲುದ್ದೀನ್ ರೂಮಿ ಜೀವನದ ಅನುಭವ ಸಾರ. ಗೋತೆ ಐರೋಪ್ಯ ಖಂಡದಲ್ಲಿ ನೆಲೆಸಿದ ಆಧುನಿಕ ಯುಗ ತತ್ವಶಾಸ್ತ್ರಜ್ಞ, ಮಹಾಮೇಧಾವಿ. ಸಾಯುವುದು ಮತ್ತೆ ಹುಟ್ಟುವುದು ಎನ್ನುವ ವಿಕಾಸಾದಿ ಧರ್ಮವನ್ನು ಕುರಿತು ನಿಮಗೆ ತಿಳಿಯದಷ್ಟು ಕಾಲ ಈ ಭೂಮಿಯ ಮೇಲೆ ನೀವು ಗಮ್ಯ ತಿಳಿಯುವ ಅತಿಥಿಗಳು ಎಂದು ಆತ ಹೇಳಿದ್ದಾರೆ. ನಿಮಗೆ ಸಾವೇ ಇಲ್ಲ, ನೀವು ಸತ್ತರೂ ಸಾಯುವುದಿಲ್ಲ. ಇದನ್ನು ತಿಳಿದುಕೊಂಡು ಈ ಭೂಮಿಯ ಮೇಲೆ ಮಹಾರಾಜನಂತೆ ಬದುಕಿರಿ ಎನ್ನುವುದು ಆತ ನಮಗೆ ನೀಡಿರುವ ಮತ್ತೊಂದು ಸಂದೇಶ. ಜರ್ಮನಿ ದೇಶದ ಮಹಾಪಂಡಿತನು, ಆಧುನಿಕ ಆಧ್ಯಾತ್ಮಿಕ ಶಾಸ್ತ್ರಜ್ಞರಲ್ಲಿ ಅಗ್ರಗಣ್ಯನು ಗೋತೆ. ಕನ್ಫ್ಯೂಸಿಯಸ್ 6ನೇ ಶತಮಾನದ ಬಿಸಿ ಕಾಲದ ಚೈನಾ ದೇಶದ ಮಹಾಜ್ಞಾನಿ. ನಿಮ್ಮ ದೇಶದ ಹಿರಿಮೆಯನ್ನು ಪ್ರಪಂಚಕ್ಕೆ ತೋರಿಸಬೇಕಾದರೆ ಮೊದಲು ರಾಷ್ಟ್ರಗಳನ್ನು ಸರಿ ಮಾಡಬೇಕು. ರಾಷ್ಟ್ರಗಳನ್ನು ಸರಿ ಮಾಡಬೇಕಾದರೆ ಮೊದಲು ಕುಟುಂಬಗಳನ್ನು ಶಾಂತಗೊಳಿಸಬೇಕು. ಕುಟುಂಬಗಳನ್ನು ಶಾಂತವಾಗಬೇಕಾದರೆ ಮೊದಲು ವ್ಯಕ್ತಿಗತ ಜೀವನ ಸರಿತಿದ್ದಿಕೊಳ್ಳಬೇಕು. ವ್ಯಕ್ತಿಗತ ಜೀವನ ಸರಿಪಡಿಸಬೇಕಾದರೆ ಮುಂಚಿತವಾಗಿ ವ್ಯಕ್ತಿ ತನ್ನ ಬುದ್ಧಿಮಾಂದ್ಯತೆಯನ್ನು ಕಳೆದುಕೊಳ್ಳಬೇಕು. ಬುದ್ಧಿಮಾಂದ್ಯತೆ ಹೋಗಬೇಕಾದರೆ ಮೊದಲು ಶ್ರದ್ಧೆ ದೀಕ್ಷೆ ಎನ್ನುವುದು ಅಗತ್ಯ. ಶ್ರದ್ಧೆ ದೀಕ್ಷೆ ಎನ್ನುವುದು ಹೊಂದಬೇಕಾದರೆ ಜ್ಞಾನ ವಿಸ್ತರಣೆ ಅಗತ್ಯ.
ಜ್ಞಾನ ವಿಸ್ತರಣೆ ನಡೆಯಬೇಕಾದರೆ ಎಲ್ಲವನ್ನೂ ಸಂಶೋಧಿಸಬೇಕು ಎನ್ನುವ ಪ್ರಕ್ರಿಯೆ ಅನಿವಾರ್ಯ ಎಂದು ಹೇಳಿದ್ದಾರೆ. ವಸ್ತುತತ್ವ ಸಂಶೋಧನೆಯಿಂದಲೇ ಜ್ಞಾನ ವಿಸ್ತಾರವಾಗುತ್ತದೆ. ಜ್ಞಾನ ವಿಸ್ತಾರವಾಗುವುದರ ಮೂಲಕ ಶ್ರದ್ಧೆ ದೀಕ್ಷೆ ಎನ್ನುವುದು ಅಪಾರವಾಗುತ್ತದೆ. ಶ್ರದ್ಧೆ ದೀಕ್ಷೆ ಎನ್ನುವುದು ಅಪಾರವಾಗುವುದರ ಮೂಲಕ ಬುದ್ಧಿಮಾಂದ್ಯತೆ ಹೋಗುತ್ತದೆ. ಬುದ್ಧಿಮಾಂದ್ಯತೆ ಹೋಗುವುದರ ಮೂಲಕ ವ್ಯಕ್ತಿಗತ ಜೀವನವು ಸರಿ ಹೊಂದುತ್ತದೆ. ವ್ಯಕ್ತಿಗತ ಜೀವನಗಳು ಸರಿ ಹೊಂದುವುದರ ಮೂಲಕ ಕುಟುಂಬಗಳು ಚೆನ್ನಾಗಿರುತ್ತವೆ. ಕುಟುಂಬಗಳು ಚೆನ್ನಾಗಿರುವುದರ ಮೂಲಕ ರಾಜ್ಯಗಳು ಚೆನ್ನಾಗಿರುತ್ತವೆ. ರಾಜ್ಯಗಳು ಚೆನ್ನಾಗಿರುವುದರ ಮೂಲಕ ದೇಶವು ಉದ್ಧಾರವಾಗುತ್ತದೆ. ಆಗಲೇ ನಿಮ್ಮ ದೇಶದ ಮಹತ್ವವನ್ನು ಪ್ರಪಂಚಕ್ಕೆ ಸಾರಬಹುದು. ಈ 8 ಅಂಶಗಳ ಸಾರವೇ ದಿ ಗ್ರೇಟ್ ಲರ್ನಿಂಗ್, ಅಂದರೆ ಮಹಾಜ್ಞಾನ ಎಂದು ಚೈನಾದಲ್ಲಿ ಹೇಳುತ್ತಾರೆ. ಪ್ಲೇಟೋ ಕ್ರಿಸ್ತಪೂರ್ವ 5ನೇ ಶತಮಾನದ ಗ್ರೀಕ್ ದೇಶದ ಅತಿ ಮುಖ್ಯ ತತ್ವವೇತ್ತ. ಮಹಾಜ್ಞಾನಿ ಸಾಕ್ರೆಟಿಸನ ಮುಖ್ಯ ಶಿಷ್ಯ ಪ್ಲೇಟೋ. ಪ್ಲೇಟೋವಿನ ಕೆಲವು ಸೂಕ್ತಿಗಳು: ಭಗವಂತನು ಅಂದರೆ ವಿಶ್ವವನ್ನೆಲ್ಲ ಆವರಿಸಿರುವ ವಿವೇಕ ಬುದ್ಧಿ. ಆತ್ಮಕ್ಕೆ ಅಮೃತ ತತ್ವ ಇದೆ. ಮಾನವ ಲೌಕಿಕ ವ್ಯವಹಾರಗಳಲ್ಲಿ ತಲೆಕೆಳಗಾಗಿ ಮುಳುಗಿ ತನ್ನ ರೆಕ್ಕೆಗಳನ್ನು ಕಳೆದುಕೊಂಡಿದ್ದಾನೆ. ಅದಕ್ಕೂ ಮುಂಚೆ ಆತ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ದೇವತೆಗಳ ಸರಿಸಮವಾಗಿ ವಾಸಿಸುತ್ತಿದ್ದನು. ಆ ಪ್ರಪಂಚದಲ್ಲಿ ಎಲ್ಲವೂ ಯಥಾರ್ಥ, ಪವಿತ್ರವೂ ಕೂಡ. ಮನುಷ್ಯ ಇನ್ನೂ ರೂಪ ಹೊಂದುವ ಮೊದಲು ಕೇವಲ ತೇಜೋರೂಪದಲ್ಲಿ ವ್ಯವಹರಿಸುತ್ತಾ ಇದ್ದನು. ಸೂರ್ಯನು ಅಮೃತಮಯವಾದ ಸಂಜೀವ ಮೂರ್ತಿ. ಜೀವಯಾತ್ರೆಯ ಉದ್ದೇಶ ಇದೆ: ದಿವ್ಯತ್ವವನ್ನು ಹೊಂದುವುದು, ಜ್ಞಾನದಿಂದ ಸರಿತೂಗುತ್ತಾ ಪವಿತ್ರವಾಗಿ ಇರುವುದು. ಆತ್ಮ ಎನ್ನುವುದು ಶರೀರಕ್ಕಿಂತಲೂ ಮೊದಲೇ ಆವಿರ್ಭವಿಸುತ್ತದೆ. ಶರೀರ ಉಪಾಂಗ ಅನುಷಂಗಿಕವೂ ಕೂಡ. ಆತ್ಮಕ್ಕೆ ಅನುಯಾಯಿಯಾಗಿ ಇರುವುದೇ ಹೊರತು ಅದಕ್ಕೆ ಬೇರೆ ಕೆಲಸವಿಲ್ಲ. ಎಲ್ಲವೂ ಪೂರ್ವಶ್ರುತಿಯೇ. ಮನುಷ್ಯ ಕ್ರಮೇಣ ಪರಿಪೂರ್ಣನಾಗಿ ದಿವ್ಯಜ್ಞಾನ ಸಮುದ್ರದಲ್ಲಿ ಪ್ರಯಾಣ ಮಾಡಬಲ್ಲವನಾಗುತ್ತಾನೆ. ಪ್ಲೇಟೋ ಬರೆದ ರಿಪಬ್ಲಿಕ್, ಡಯಲಾಗ್ಸ್ ಎನ್ನುವ ಪುಸ್ತಕಗಳು ಪ್ರತಿ ಮುಮುಕ್ಷು ಓದಲೇಬೇಕು. ಚುವಾಂಗ್ ಟುಜ್ ಚೈನಾ ದೇಶದ ಅತ್ಯುತ್ತಮ ಋಷಿ, ಮಹೋತ್ತಮ ಆಧ್ಯಾತ್ಮಿಕ ತತ್ವವೇತ್ತ ಚುವಾಂಗ್ ಟುಜ್ ಗೌತಮ ಬುದ್ಧನ ಸಮಕಾಲೀನವನು. ಅವರು ಹೇಳಿದ ಕೆಲವು ಸೂಕ್ತಿಗಳು: ಜೀವನ ಇದ್ದರೆ ಸಾವು ಇರುತ್ತದೆ, ಹಾಗೆಯೇ ಸಾವು ಇದ್ದರೆ ಮತ್ತೆ ಜೀವನ ಕೂಡ ಇರುತ್ತದೆ. ಕುಶಲ ಬುದ್ಧಿಯುಳ್ಳವರು ಮಾತ್ರವೇ ಈ ಇರುವುದೆಲ್ಲ ಒಂದೇ ಎಂದು ತಿಳಿದುಕೊಳ್ಳುತ್ತಾರೆ. ಉತ್ತಮ ಪುರುಷನು ಎಂದಿಗೂ ಆಧ್ಯಾತ್ಮಿಕ ವಿಜ್ಞಾನಿಯೇ. ಆತನಿಗೆ ಹುಟ್ಟು ಸಾವುಗಳು ಅಂಟುವುದಿಲ್ಲ. ಅಂಥವನು ಪ್ರಾಪಂಚಿಕ ಲಾಭ ನಷ್ಟಗಳು ಏನೂ ಮಾಡಲಾರವು. ಜನನ ಮರಣ ಚಕ್ರವನ್ನು ಕುರಿತು, ಕಾಲವನ್ನು ಕುರಿತು ಶುಭಾಶುಭಗಳ ಮರೆಯಿರಿ. ಅನಂತ ತತ್ವದಲ್ಲಿ ವಿಶ್ರಾಂತಿ ಪಡೆಯಿರಿ. ನಿಜವಾದ ಜ್ಞಾನ ಹೊಂದಬೇಕಾದರೆ ಮನುಷ್ಯ ಮೊದಲು ತ್ರಿಕರಣ ಶುದ್ಧಿ ಹೊಂದಿರಬೇಕು. ಜ್ಞಾನಿಗಳು ನಮ್ಮ ಶರೀರಗಳು ಬೇರೆ, ನಾವು ಬೇರೆ ಎಂದು ತಿಳಿದುಕೊಂಡಿರುವವರು. ಜ್ಞಾನಿಗೆ ಶಾರೀರಿಕ ನಾಶ ಇದೆಯೇ ಹೊರತು ಆತ್ಮದ ನಾಶವಿಲ್ಲ. ಸ್ಥಳ ಬದಲಾವಣೆ ಇದೆಯೇ ಹೊರತು ನಿಜವಾದ ನಾಶ ಇಲ್ಲ. ಚುವಾಂಗ್ ಟುಜ್, ಲಾವೋ ಟುಜ್ ಅಂತಹ ಚೈನಾ ದೇಶದ ಮಹಾಜ್ಞಾನಿಗಳು ಪುಸ್ತಕಗಳನ್ನು ಓದಿದಾಗಲೇ ಸುಜ್ಞಾನ, ಆಗಲೇ ಶಾಸ್ತ್ರೀಯ ಆಧ್ಯಾತ್ಮಿಕತೆ ಎನ್ನುವುದು ಅಭ್ಯಾಸವಾಗುತ್ತದೆ. ಅನ್ನಮಯ್ಯ ಮಹಾಯೋಗಿ, ಮಹಾಜ್ಞಾನಿ. ಆದ್ದರಿಂದ ಈ ಕೆಳಗಿನ ವಿಷಯಗಳನ್ನು ಹೇಳಲು ಸಾಧ್ಯವಾಯಿತು: ನೋಡುವ ನೋಟ ಒಂದು, ನೇರವಾದ ಗುರಿ ಒಂದು, ಇವೆರಡೂ ಒಂದಾದರೆ ದೈವವೇ ಸುಮ್ಮಡಿ, ಭಾವವೇ ಜೀವಾತ್ಮ, ಪ್ರತ್ಯಕ್ಷ ಪರಮಾತ್ಮ, ತಾವು ಮನೋಗೋಚರನು, ದೈವವೇ ಸುಮ್ಮಡಿ. ನೋಡುವ ನೋಟ ಅಂದರೆ ಒಳಗಿನ ನೋಟ, ದಿವ್ಯ ದೃಷ್ಟಿ. ನೇರವಾದ ಗುರಿ ಅಂದರೆ ಬ್ರಹ್ಮಜ್ಞಾನ ಎನ್ನುವ ಗುರಿ. ಎರಡೂ ಒಂದಾದರೆ ಅಂದರೆ
ದೃಷ್ಟಿಯ ಮೂಲಕ ಬ್ರಹ್ಮಜ್ಞಾನವನ್ನು ಹೊಂದಿದಾಗ ಆ, ದೇವನೇ ಸುಮ್ಮಡಿ ಅಂದರೆ ಆಗ ನಾವೇ ದೇವರುಗಳು ಎಂದು ನಾನು ಎನ್ನುವ ಭಾವನೆ ಜೀವಾತ್ಮ, ಪ್ರಕೃತಿ ಎಲ್ಲ ಪರಮಾತ್ಮ. ಅನಂತ ಕೋಟಿ ಬ್ರಹ್ಮಾಂಡವನ್ನು ಪ್ರತ್ಯಕ್ಷವಾಗಿ ದಿವ್ಯ ದೃಷ್ಟಿಯಿಂದ ನೋಡಲಾಗುವ ಮನೋಗೋಚರ ಆದವನೇ ದೈವ ಎನಿಸಿಕೊಳ್ಳುತ್ತಾನೆ. ಅನ್ನಮಯ್ಯ ಹೇಳಿದ ಇನ್ನೂ ಕೆಲವು ಸತ್ಯಗಳು: ಚಿತ್ತವನ್ನು ಅಂತರ್ಮುಖ ಮಾಡಿಕೊಳ್ಳುವುದನ್ನು ಕಲಿಯುವ ಅತ್ತಲ ನತಡು ಯೋಗಿ ಎಂದು ಹೇಳಬಹುದು. ಸಪ್ತ ನೀಡಿ ಸುವಿಚಾರ ಇರುವವನು ಉತ್ತಮ ವಿವೇಕ ಎಂದು ಊಹಿಸಬಹುದು. ಶರೀರದ ಉಸಿರಾಟದಲ್ಲಿಯೇ ಗಣಿ ಇದೆ. ಯೋಗೀಂದ್ರಿಯರಿಗೆ ಉಸಿರಿನಲ್ಲಿಯೇ ದೇವರಿದ್ದಾನೆ. ಗೌತಮ ಬುದ್ಧನು ಹೇಳಿದ್ದನು ಧಮ್ಮಪದದ ಈ ವಿಧವಾಗಿ ಅಡಕಗೊಳಿಸಲಾಗಿದೆ: ನಿರಯಂ ಪಾಪ ಕಮ್ಮಿನೋ ಸಂಗಂ ಸುಗತಿನೋ ಎಂತಿ ಪರಿನಿಬ್ಬಂತಿ ಅನಾಸವ. ನಿರಯಂ ಪಾಪ ಕರ್ಮಿಣಿ ಸ್ವರ್ಗಂ ಸುಗತಯೋ ಯಾಂತಿ ಪರಿನಿರ್ವಾಣಸ್ಥಾನಾಶ್ರಯಂ. ಪಾಪದ ಕೆಲಸವನ್ನು ಮಾಡುವವರು ನರಕವನ್ನು, ಪುಣ್ಯಾತ್ಮರು ಸ್ವರ್ಗವನ್ನು ಹೊಂದುತ್ತಾರೆ. ಮನಸ್ಸಿನಲ್ಲಿ ಮಾಲಿನ್ಯವಿಲ್ಲದ ಮಹಾತ್ಮರು ಪರಿನಿರ್ವಾಣವನ್ನು ಹೊಂದುತ್ತಾರೆ. ಅದೇ ರೀತಿ ನನಗಿಂತಲೂ ಮೊದಲು ಎಷ್ಟೋ ಜನ ಬುದ್ಧರು ಬಂದರು. ನನ್ನ ನಂತರವೂ ಕೂಡ ಎಷ್ಟೋ ಜನ ಬುದ್ಧರು ಬರುತ್ತಾರೆ ಎಂದು ಸಹ ಗೌತಮ ಬುದ್ಧನು ಹೇಳಿದ್ದಾನೆ. ನೀವು ಕೂಡ ಬುದ್ಧನ ಹಾಗೆ ಆಗಿರಿ ಎನ್ನುವುದೇ ಬುದ್ಧನು ನಮಗೆಲ್ಲ ನೀಡುವ ಸಂದೇಶ. ಧನ್ಯವಾದಗಳು ಮಾಸ್ಟರ್.